ವೈಭವ್ ಸೂರ್ಯವಂಶಿ ನಾನು ಅಲ್ಲ ಹಾರ್ದಿಕ್ ಪಾಂಡ್ಯ ಮತ್ತೆ ಕೃಣಾಲ್ ಪಾಂಡ್ಯ ತರ ಒಂದ್ ಆಂಗಲ್ ಅಲ್ಲಿ ಬೂಮ್ರಾ ಇದ್ದಂಗೆ ಅವನೇ ಕಪ್ಪೆ ಎಗರ್ದಂಗೆ ಎಗರ್ದಿರೋದು. ಒಂದು ಬಾಲಿಗೆ 6 ರನ್ ಬೇಕು. ಎಸ್ 3 2 1 ಪಟ್ಟ ಸೆಟ್ ಶಾಟ್. ಇವತ್ತು ಬೆಳಗ್ಗೆನೆ ನಮ್ಮ ಮನೇಲಿ ಶಿಫ್ಟಿಂಗ್ ನಡೀತಿದೆ. ಓ ಮೈ ಗಾಡ್. ಇಲ್ಲಿ ನೋಡಿ, ಈ ಸೋಫಾ ಇಲ್ಲಿತ್ತು, ಇಲ್ಲಿಂದ ಇಲ್ಲಿಗೆ ಬಂತು. ಈ ಚೇರ್ ಇಲ್ಲೆಲ್ಲೋ ಇಲ್ಲಿತ್ತು, ಇಲ್ಲಿಗೆ ಹಾಕೋರು. ಇವಾಗ ಏನೇನು ಚೇಂಜಸ್ ಮಾಡ್ತವ್ರೋ ಗೊತ್ತಿಲ್ಲ. ನಮ್ಮಪ್ಪ ಏನು ಹೇಳೋರು ಅಂದರೆ ಫುಲ್ಲು ಚೇಂಜ್ ಮಾಡ್ತೀನಿ ನೋಡು, ನಾನು ಚೇಂಜ್ ಮಾಡ್ತೀನಿ ಎಲ್ಲಾನು, ಎಲ್ಲೆಲ್ಲಿ ಇರುತ್ತೋ ನೀಟಾಗಿ ನಾನು ಫಿಟ್ ಮಾಡ್ತೀನಿ, ಬೇಡದರನ್ನೆಲ್ಲ ಆಚೆ ಹಾಕ್ತೀನಿ ಅಂದರೆ ನಿನ್ನೂ ಸೇರ್ಸಿ ಆಚೆ ಹಾಕ್ತೀನಿ ಅಂತ. ನೀನು ಬರಲ್ವಾ? ನಾನೇನೋ ಹೋಯ್ತೀನಿ ಅಂದ್ರೆ ನೀನು ಬರಲ್ವಾ? ನೀನ್ ಬರಲ್ವಾ? ಬರ್ತೀಯ ಬರಲ್ಲ ನನ್ನ ಜೊತೆ? ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ, ಅಪ್ಪ ಎಲ್ಲೋ ನಾನಲ್ಲೇ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಗೈಸ್, ಇವತ್ತು ನಾನು ಕ್ರಿಕೆಟ್ ಕಿಟ್ನ ಬೈ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಜೀವನದಲ್ಲಿ ಏನಾದ್ರೂ ಒಂದು ಆಸೆ ಇದ್ದೇ ಇರುತ್ತೆ. ಆಸೆನ ಈಡೇರಿಸ್ಕೊಂಡ್ಬಿಡ್ಬೇಕು. ಇರೋದೊಂದು ಜೀವನ, ಅಪ್ಪು ಸರ್ ಹೇಳಿಲ್ವಾ, ಇರೋದೊಂದು ಜೀವನ, ಮುಂದೇನಾಗುತ್ತೋ ಗೊತ್ತಿಲ್ಲ, ಹಿಂದೇನಾಗುತ್ತೋ ಗೊತ್ತಿಲ್ಲ. ಇರೋಷ್ಟು ದಿನ ಖುಷಿಯಾಗಿರ್ಬೇಕು ಅಷ್ಟೇ. ಜಾಲಿ ಜಾಲಿ ಎಲ್ಲ ಜಾಲಿ, ಜೋಬೆಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ. ಏನಂತೀರಾ ಗೈಸ್? ಇವಾಗ ಹೋಗ್ಬಿಟ್ಟು ಮಾತಾಡ್ಕೊಂಡು ಕ್ರಿಕೆಟ್ ಕಿಟ್ಟು ಇವತ್ತೇ ಸಿಗೋದಂದ್ರೆ ಇವತ್ತೇ ಬೈ ಮಾಡಿಬಿಟ್ಟು ಆ್ಯಂಡ್ ಇವತ್ತೇ ಕ್ರಿಕೆಟ್ಗೆ ಜಾಯ್ನ್ ಆಗಬೇಕು ಅಂತ ಪ್ಲ್ಯಾನ್ ಇರೋದು. ಬನ್ನಿ. ಬೆಳಗ್ಗೆ ಇವತ್ತು ಆಶ್ಚರ್ಯ ವಿಚಾರ ಏನಂದರೆ, ನಾನು ಬೆಳಗ್ಗೆನೇ ಎದ್ದು ಟಕ್ ಟಕ್ ಅಂತ 9:30ಗೆ ತಿಂಡಿ ಮಾಡಿದ್ದೀನಿ ಇವತ್ತು. ನೀರು ಕುಡಿತಾ ಇದ್ದೀನಿ, ಲಂಡನ್ ಹೋಯ್ತಾ ಇದ್ದೀನಿ. ನಿನ್ನೆ 6 ಗಂಟೆಯಿಂದ 11 ಗಂಟೆ ಒಳಗಡೆ 7-8 ಸಲ ಲಂಡನ್ಗೆ ಹೋಗಿದ್ದೀನಿ. ನೀರು ಕುಡಿಯೋದು, ಲಂಡನ್ಗೆ ಹೋಗೋದು. ಅದು ಹೊರಗಡೆ ಏನೇನು ಒಳಗಡೆ ಏನೋ ಎಲ್ಲ ಇಚ್ಛೆ ಬರೋದು. ಸರಿ ಮದು ಓಕೆ. ಇಲ್ಲಿ ಇಳಿಬೇಕಾರೆಲ್ಲ ಭಯ ಆಗುತ್ತೆ ಗೈಸ್. ಅದು ಒಂದ್ಸಲಿನ ನಾವು ನೋಡಿದ್ದೆ, ಇಲ್ಲೇ ಇದು ನಾವು ಕಾರಲ್ಲಿ ನಿಲ್ಸಿದ್ದೀವಿ, ಅಲ್ಲಿಂದನೇ ಪಾಸ್ ಆಗಿತ್ತು. ನಾನು ನೋಡಿ ನನಗೆ ಇಳಿಬೇಕಾದ್ರೂ ಭಯ. ಇಳಿಬೇಕಾದ್ರೆ 5 ನಿಮಿಷ ಅಥವಾ ನೋಡಿಕೊಂಡು ಅಕ್ಕಪಕ್ಕ ನೋಡಿಕೊಂಡು ಎಲ್ಲೂ ಇಲ್ಲ ಹಾವು ಅಂತ ಅಂದಾದ್ಮೇಲೆ ಹೋಗೋದು. ಅದು ಯಾವುದು ನಾರ್ಮಲ್ ಆವಾಗಿದ್ರೆ ಏನೋ ಎಗ್ರಕೊಂಬೋದಿತ್ತು. ನಾಗರವು ಗೈಸ್ ಕಚ್ಚಿದ್ರೆ ಮುಗೀತ್ ಕತೆ. ಆ ಎಡ್ಜಲ್ಲೂ ನೋಡಬೇಕು, ಅಲ್ಲಿವರೆಗೂ ಎಗ್ರಕೊಂಬಿಡೋದು ಹಿಂಗೆ ಸ್ವೀಟ್ ಅಪಕ್ ಅಷ್ಟೇ. ಕಾರಿಗೆ ಒಂದು ಡಿಸ್ಪ್ಲೇ ಹಾಕ್ಸ್ಬೇಕು ಅಂತ ಇದ್ದೀನಿ. ಇವತ್ತು ಹೋಗ್ಬಿಟ್ಟು ಇದನ್ನು ಕೇಳ್ಕೊಂಬಂದ್ಬಿಡ್ತೀನಿ ರೀ, ಬೆಸ್ಟು ಎಷ್ಟು ಆಗ್ಬೋದು ಅಂತ. ಬಿಕಾಸ್ ಈ ವೈರು ಕನೆಕ್ಟ್ ಮಾಡಬೇಕಂದ್ರೆ ಆ್ಯಂಡ್ರಾಯ್ಡ್ ಮೊಬೈಲ್ ಇರಬೇಕು. ನಮ್ದು ಆಲ್ಮೋಸ್ಟ್ ಎಲ್ಲ ಐಫೋನು. ಬ್ಲೂಟೂತ್ ಇದ್ದರೆ ಆರಾಮಾಗಿ ಕೇಳ್ಕೊಂಡು ಸಾಂಗ್ ಹೋಗ್ಬೋದು. ಇವಾಗ ಹೋಗ್ತಾ ಅದನ್ನು ಕೇಳ್ಕೊಂಡು ಇದನ್ನು ಕೇಳ್ಕೊಂಡು ಬಂದ್ಬೇಡ ಗೈಸ್. ಬಂದು ಕ್ರಿಕೆಟ್ ಅಕಾಡೆಮಿ ಹತ್ರ. ಆ್ಯಂಡ್ ಇವಾಗ ಯಪ್ಪ ಮಾತಾಡ್ಬಿಟ್ಟು ಕಿಟ್ ಎಲ್ಲ ತೊಗೊಂಡೋಗ್ಬೇಕು. ಬನ್ನಿ ನೋಡುವ ಎಷ್ಟು ಬೀಳುತ್ತೆ, ಏನು ಕತೆ ಹೆಂಗೆ ಅಂತ. Few minutes later. ಗೈಸ್, ಅಂತೂ ಬಂದು ಮಾತಾಡಿ ಪೇ ಮಾಡಿ ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಬಿಕಾಸ್ ಇಲ್ಲಿ ಡ್ರೆಸ್ ಕೋಡ್ ಈಸ್ ಇಂಪಾರ್ಟೆಂಟ್, ಅದಕ್ಕೋಸ್ಕರ. ಆ್ಯಂಡ್ ಫೈನಲಿ ಗೈಸ್, ಅಂತೂ ಜೀವನದಲ್ಲಿ ಫಸ್ಟ್ ಟೈಮ್ ಕ್ರಿಕೆಟಿಗೆ ಜಾಯ್ನ್ ಆಗಿದ್ದೀನಿ. ಆಲ್ ದ ಬೆಸ್ಟ್ ಹೇಳಿ ಸಾಕು, ಇನ್ನೇನು ಬೇಡ. ಇದೇ ಒಂದು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಆ್ಯಂಡ್ ನಾನು ಪ್ಲ್ಯಾನ್ ಹಾಕಿರೋದೇನೆಂದರೆ, ಫಸ್ಟ್ ಮಂತ್ ನಾವು ಜಾಯ್ನ್ ಆಗೋಣ, ಅದಾದಮೇಲೆ ನೋಡ್ಕೊಂಡು ಡಿಸೈಡ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಿದ್ರಾಯಿತು. ಈಗ ಸದ್ಯಕ್ಕೆ ಸಾಕು, ಏನಿದೆಯೋ ಅದನ್ನು ಆಡುವ. ಆ್ಯಂಡ್ ಫೈನಲಿ ಒಂದು ಡ್ರೀಮ್ ಇತ್ತು, ಕ್ರಿಕೆಟಿಗೆ ಜಾಯ್ನ್ ಆಗಬೇಕು, ಆಡಬೇಕು ಅಂದ್ಬಿಟ್ಟು. ಗೊತ್ತಿಲ್ಲ ಹೆಂಗಿರುತ್ತಂತ ಜಾಯ್ನ್ ಆಗಿದ್ದೀನಿ, ಆಡುವ. ಆ್ಯಂಡ್ ಕಿಟ್ಟು ನನಗೆ ಕಂಪ್ಲೀಟ್ ಕಿಟ್ಟು 4 ಒಳಗಡೆ ಬರುತ್ತೆ. ನಾನು 4:15ಗೆ ಪ್ರಾಕ್ಟೀಸಿಗೆ ಬಂದರೆ ಫೈನಲಿ ಡನ್. ಹೋಗೋ ಮನೆಗೆ. ನಮ್ಮ ಕಾರ್ನ ನೋಡ್ತಿದ್ರೇ ಒಂಥರ ಚಂದ, ಆದರೂ ಹೊಸ ಕಾರ್ ಬೈ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಪ್ಲ್ಯಾನ್ ಮೀನ್ಸ್ ಓನ್ಲಿ ಪ್ಲ್ಯಾನಿಂಗ್, ನಾಟ್ ಎಕ್ಸಿಕ್ಯೂಟಿಂಗ್. ಗೈಸ್, ನಾನು ಚಿಕ್ಕ ವಯಸ್ಸಿಂದನೂ ಏನೋ ಕ್ರಿಕೆಟ್ ಆಡ್ತಾನೆ ಇದ್ದೀನಿ, ಬಟ್ ಅಂದರೆ ಲೆದರ್ ಬಾಲಲ್ಲಿ ಯಾವತ್ತೂ ಆಡೇ ಇಲ್ಲ. ಒಳ್ಳೆ ಎಕ್ಸ್ಪೀರಿಯೆನ್ಸು, ಈ ಥರದ್ದೆಲ್ಲ ಆಗಬೇಕು ಎಕ್ಸ್ಪೀರಿಯೆನ್ಸ್ ಜೀವನದಲ್ಲಿ. ಒಂದು ಟೈಮ್ ಆಗಬೇಕಂತ ಎಕ್ಸ್ಪೀರಿಯೆನ್ಸು, ಅದಕ್ಕೆ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ನಾನು ನಮ್ಮಮ್ಮಂಗೆ ಹೇಳುವ. ಮದು ಕ್ರಿಕೆಟ್ ಜಾಯಿಂಟ್. ಯಾರದು ಪಾಪ ಕ್ರಿಕೆಟ್ ಜಾಯ್ನ್ ಆದೆ. ಮಾಡಕ್ಕೇನ್ ಕೆಲ್ಸ? ಇಲ್ಲೋಡು, ಕ್ರಿಕೆಟ್ ಬಟ್ಟೆ ಕೊಟ್ಟವ್ರೆ ಅಮ್ಮ, ಕ್ರಿಕೆಟ್ ಬಟ್ಟೆ. ಸ್ವಾಮಿನಾಥ, ಇದು ನಮ್ಮ ಬಟ್ಟೆ.
ಇದು ಕೊಟ್ಟಿದ್ದಾರೆ ಇದರ ಬಟ್ಟೆ ಟಿ ಶರ್ಟ್ ವಾಸನೆ ಹೊಡಿತೈತೆ. A few moments later. ಮಾಮ್ ಬಾಲಿಂಗ್ ಅಮ್ಮ ಗಂಡು ಹಿಂಸೆ ಕೊಡ್ತೈತೆ. ಅಮ್ಮ ಮೌ ಅಮ್ಮ ನೋಡ್ತಾ ಇರ್ಬೇಕನ್ನ. ಅಲ್ಲ ಗೈಸ್, ಏನಂದ್ರೆ ಈ ಇನ್ಸ್ಟಾಗ್ರಾಮ್ ಅವರು ನಾವು ಏನ್ ಮಾಡ್ತೀವಿ ಅಂತ ಅದ್ ಹೆಂಗ್ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ, ನಾನು ಇವತ್ತು ಕ್ರಿಕೆಟ್ ಜಾಯ್ನ್ ಆಗ್ಬೇಕಂತ ಇದ್ದೀನಿ. ಇಲ್ಲಿ ನೋಡಿದ್ರೆ ಕ್ರಿಕೆಟ್ ರಿಲೇಟೆಡ್ ರೀಲ್ಸ್ ಬರ್ತೈತೆ ನನಗೆ. ಅರೆ ಬಾಪ್ರೆ, ಬೇಕಾದ್ರೆ ಇನ್ನೂ ನೆಕ್ಸ್ಟ್ ಅದೇ ಬರ್ತಾ ಇರುತ್ತೆ. ಒಂದು ಇನ್ಸ್ಟಾಗ್ರಾಮ್ ನಿಂದು ಯೂಟ್ಯೂಬ್ದು ಬಿಡ್ತೀಯಲ್ಲ, ಬಿಟ್ಟ ತಕ್ಷಣ ಅಲ್ಲೊಂದು ಇದಾಕಿರ್ತಾರೆ ಕನ್ನಡದಲ್ಲಿ, ನೋಡಿದ್ಯಾ? ಅವ್ರು ಇವತ್ತು ಜೋಲೋ ಚಿಪ್ಸ್ ಮಾಡ್ತಾರೆ, ತುಂಬಾ ಖಾರ ಆಗಿದೆ ಅವರೆಲ್ಲ. ಅದು ಯಾರು ಹಾಕೋದು ನೋಡಿಲ್ವಾ? ನೋಡಿದ್ದೀನಿ ನೋಡಿ, ಗೊತ್ತಾಯ್ತು. ನೆನ್ನೆದು ಏನಾಯ್ತು ಹೇಳು? ಗೊತ್ತಾಯ್ತು. ನಾನು ಬೇರೆದು ಹೇಳ್ತಿರೋದಿರ್ರಿ, ನಮ್ಮ ಮನಸ್ಸನ್ನ ಇನ್ಸ್ಟಾಗ್ರಾಮ್ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅಂದ್ರೆ, ಇವತ್ತು ನಾನು ಕ್ರಿಕೆಟ್ ಜಾಯ್ನ್ ಆಗ್ತೀನಿ, ಬರೀ ಕ್ರಿಕೆಟ್ದೇ ಗೊತ್ತಾಯ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ. ಇದು ಎಲ್ಲಾರ್ಗು ಹಂಗೆ, ಎಲ್ಲಾರ್ಗು, ನಿಮ್ಗೂ ಅಷ್ಟೇ ನನಗೂ ಅಷ್ಟೇ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ನಮ್ಮಪ್ಪ ನಾನು ಕಾಲೇಜ್ ಬಂಕ್ ಮಾಡ್ದಂಗೆ ನಮ್ಮಪ್ಪ ಆಫೀಸ್ ಬಂಕ್ ಮಾಡ್ಬಾರೈತೆ. ಆಂದವೇ ಹಿಂಗೆ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋದು ಅಷ್ಟೇ ಅಲ್ಲ ಪಾಪ. ಊಟ ಮಾಡ್ಕೊಂಡು ಹೋಗೋರು ಬಂದ, ಜಸ್ಟ್ ಅಂದೇ ಒಂದು 5 ನಿಮಿಷ ವಿಸಿಟ್ ಹಾಕ್ಬಿಟ್ಟು ಹೋಗಿ ಬಂದಾರೆ ಅಷ್ಟೇ. ಗೈಸ್, ಮಧ್ಯಾಹ್ನ ನಮ್ಮಮ್ಮ ನನಗೆ ಪಲಾವ್ ಜೊತೆಗೆ ಎಗ್ ರೈಸ್ನ ಸರಿಯಾಗಿ ಹೊಡೆದು ಎಗ್ ರೈಸ್ ಥರ ಮಾಡಿಕೊಟ್ಟವ್ರೆ. ಬಂದ ಹಚ್ಚಿರು ಸರ್, ಹೋಗಿ ರೆಡಿಯಾಗಿ. ನಾವು ಕ್ರಿಕೆಟ್ಗೆ ಜಾಯ್ನ್ ಆದ್ವಿ, ಬನ್ನಿ ಒಂಚೂರು ಒಂದು ಫಸ್ಟ್ ಡೇ ಔಟ್ ಬೇಡ. ಇಬ್ರು ಅಲ್ಲ, ಓಟ್ ಬರೋಣ. ಅದು ಹೆವಿ ಬಡ್ಜೆಟ್ ಇದೆ, ಅದಕ್ಕೋಸ್ಕರ ಇವ್ರಮ್ಮ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಫಸ್ಟ್ ಮಂತ್ ನಾನು ನೋಡ್ತೀನಿ, ತುಂಬ ಚೆನ್ನಾಗಿತ್ತು ಅಂತ ನೆಕ್ಸ್ಟ್ ಮಂತ್ ಇಂದ ನಾನು ಸೇರಿಸ್ತೀನಿ. ಮನೇಲಿ ಕೂತ್ಕೊಂಡು ಸೋಂಬೇರಿ ಬೀಳ್ತಾನೆ ನನ್ನ ಮಗ. ನಂದೊಂದು ವಿಡಿಯೋ ಮಾಡ್ಕೊಡ್ಬೇಕು. ಈಗ ರೆಡಿ ಆಗಿದ್ದೀನಿ. ನಾವು ಕನ್ಸಿಸ್ಟೆನ್ಸಿ ಚಿನ್ನು, ನಾನು 4:15 ಅಲ್ಲಿ ಇರಬೇಕು. ನೀವು ಹೋಗಿ ರೆಡಿ ಆಗ್ಬಿಡು, ಫಸ್ಟ್ ರೆಡಿ ಆಗ್ಬಿಡ್ಬೋದು. ಓಡು ಕಾಲೇಜಿಗೆ ನನ್ನ ಮಗನೇ ಡ್ರೆಸ್ ಸೆನ್ಸ್ ಎಲ್ಲ ಕೊಟ್ಟಿರ, ಬ್ಲೇಸರ್ ಹಾಕೋಬೇಕಿನ್ನ. ಗೈಸ್ ಇವಾಗ ಹೊರಡ್ಬೇಕು ಗೈಸ್, 4:15 ಅಲ್ಲಿ ಇರಬೇಕು. 4:45 ಹಂಗೆ ಹೋದ್ರೆ ಆಯ್ತು. ಮಾಮ್ ಕ್ರಿಕೆಟ್ಗೆ ಹೋಗ್ತಾ ಇದ್ದೀನಿ. ಮಾಮ್ ಜಾಯ್ನ್. ಇಲ್ಲೋಡು ಹಿಂಗಿರ್ತೀನ. ಟ್ರಾನ್ಸಿಷನ್ ಕೊಡ್ತೀನಿ ಇವಾಗ. ನನ್ನ ಔಟ್ಫಿಟ್ನ ಚೇಂಜ್ ಮಾಡ್ತೀನಿ. 3, 2, 1. ಗೈಸ್, ಇದು ನನ್ನ ಔಟ್ಫಿಟ್. ಅವರೇ ಔಟ್ಫಿಟ್ ಕೊಟ್ಟಿದ್ದಾರೆ ಗೈಸ್. ಇದು ನನ್ನ ಔಟ್ಫಿಟ್ ಅವರೇ ಕೊಟ್ಟಿದ್ದು. ಈ ತರ ಇದೇ ಒಂದು ಟೀ ಶರ್ಟು ಪ್ಯಾಂಟಲ್ಲಿ ಆಡ್ಬೇಕಂತ ಹೇಳಿದ್ರು, ಅದಕ್ಕೆ ಬನ್ನಿ ಹೋಗೋಣ. ಫಸ್ಟ್ ಟೈಮ್ ಕ್ರಿಕೆಟ್ ಆಡ್ತಾ ಇದ್ದೀನಿ, ಖುಷಿ ಆಗ್ತೈತೆ. ನೋಡಿ ಯಪ್ಪ, ಯಾರು ಆನ್ ದಿ ಕ್ಯಾಮ್ರಾ ಆಫ್ ದಿ ಕ್ಯಾಮ್ರಾ ಎರಡು ಒಂದೇ ಇರ್ತೀನಿ ಅಂದ್ರು. ಇಷ್ಟ ಗೈಸ್, ನಾನೀಗ ಹೇಳ್ತಿದ್ದೆ ಅವನಿಗೆ, ನೋಡು ಕಿಟ್ ಒಂದು ನೋಡ್ಕೋತಿ ಅಂದಲ್ಲ, ನೋಡ್ಕೋ, ನಾನು ಏನು ಆರಾಮಾಗಿ ಹೋಗೋಣ ಇಬ್ರು ಅಂದ್ರೆ, ಇಲ್ಲ ಅಣ್ಣ ನನಗೆ ದೇವ್ರಾಣೆ ಸೇರಿಸ್ಬೇಡ, ನನ್ನ ಕೈಲ ಆಗಲ್ಲ ಅಣ್ಣ ಅಂತ ಹೇಳ್ತಾನೆ. ಓದೋದ್ ಬೇಕಣ್ಣ, ಕಮ್ಮಿ ತೆಗೆದು ಬಿಟ್ಟಿದ್ದೀನಿ 10th ಅಲ್ಲಿ, ಜಾಸ್ತಿ ತೆಗಿ. ಅಪ್ಪ ದೇವ್ರೆ, ಎಂತ ಸಾವು ಮಾರೆ. ಅವನಿಗೆ ನಿದ್ದೆ ಮಾಡಬೇಕು ನೆಮ್ಮದಿಯಿಂದ ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ಒಂಚೂರು ನೀವು ಹೇಳಿ ಗೈಸ್, ನಾನು ಕ್ರಿಕೆಟ್ ಜಾಯ್ನ್ ಆಗಲ್ವಂತೆ. ಅವನಿಗೆ ನಿದ್ದೆ ಮಾಡ್ಬೇಕು. ನಂದು ನೋಡ್ಕೊಳ್ಳೋದಂದ್ರೆ ಜಾಯ್ನ್ ಆಯ್ತೀನಿ ಗೈಸ್. ಹೌದಾ, ಆಯ್ತು. ನಾನು ಹೇಳ್ದೆ ಕಿಟ್ಟು, ಅವನೇನ್ ಹೇಳ್ದ, ಅಣ್ಣ ನಾನು ಒಂದು ಕಿಟ್ ನೋಡ್ಕೋತೀನಿ ಅಣ್ಣ, ಈ ಮಿಕ್ಕಿ ನೀನ್ ನೋಡ್ಕೋತೀನಿ. ಅವ್ನು ಸರಿ ಆಯ್ತಪ್ಪ, ಕಿಟ್ ನೋಡ್ಕೊಳವ ಅಂದೆ. ಸರಿ ಬಿಡು. ಕಿಟ್ ಸಿಕ್ತಾ? ಸರಿ, ಓಕೆನಾ? ಇದೇ ಮಾತು. ಎಲ್ಲಿಸ್ಕೋತಿಯ? ಅದೆಲ್ಲ ಬೇಡಪ್ಪ, ತಗೊಂತೀನಿ ಒಟ್ಟು. ಯಾವಾಗ ನೀನ್ ಸೇರಿಸ್ದವ? ನಾಳೆ ಗೈಸ್ ಬಂದು. ಆದ್ರೆ ಏನಂದ್ರೆ ಇಲ್ಲಿರೋರು ಎಲ್ರು ಚಿಕ್ಕವ್ರು ಇರೋದು, ನಾನು ಒಬ್ಬನೇ ದೊಡ್ಡವನಂತ ಫೀಲ್ ಆಗ್ಬಿಟ್ಟೈತೆ ನನಗೆ. ಅವರಲ್ಲಿ ನಾನು ಒಬ್ಬನಾ ಹಂಗೆ ಅನ್ಸ್ಬಿಟ್ಟೈತೆ. ಗೈಸ್ ಫೈನಲಿ ರೀಚ್ ಆಗಿದ್ದೀನಿ. ಇವಾಗ ಒಂದು ವಾಕಿಂಗ್ ಮಾಡ್ಬೇಕಂದ್ರೆ ಜಾಕಿಂಗ್ ಮಾಡ್ಬೇಕಂತ ಎಕ್ಸರ್ಸೈಸ್ ಮಾಡಿಸ್ಬೇಕು. ನಮ್ಮ ಕೋಚ್ ಮಾಡಿ ಹಿಂದೆಗಡೆನೇ ಅವರೇ, ಉಪೇಂದ್ರ, ನಾನು ಸುದೀಪು. ಇಷ್ಟು ದಿನ ಈ ಅಣ್ಣ ತಿಂದಿದ್ದೆಲ್ಲ ಒಂದೇ ದಿನಕ್ಕೆ ಕರಗಿಸಂಗಿದ್ದಾರೆ ಗೈಸ್. ಯಾಕೋ ಗೈಸ್ ಚಿರುನ ಬಿಟ್ಟು ಆಡಕ್ ಮನ್ಸ್ಬತ್ತಲ್ಲ. ಓ, ಈ 4 ರೌಂಡ್ ಓಡ್ಬಿಟ್ಟು ಏನ್ರಿ, 4 ರೌಂಡ್ಗೆ ಅಷ್ಟೇನ ನಿನ್ ಪವರು? ಅಷ್ಟೇನಾ ಪವರ್? ಕಪ್ಪೆ ಎಗರ್ದಂಗೆ ಎಗರ್ದೇ ಇರೋದು.
ಅಣ್ಣ ಇನ್ನೊಂದು ರೌಂಡ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನು ಹಾಕ್ಕೊಡ್ತಾ ಇದೆಯಾ ಅವರಿಗೆ? ಸಮಾಧಾನ ಮಾಡ್ಕೊ ಗೈಸ್. ಇವಾಗ ಚಿರುನ ಸೇರಿಸ್ಬೇಕಂತ ಪ್ಲಾನ್ ಆಗಿದೆ. ಮನ್ಸಾಗ್ತಿಲ್ಲ ಅವನ್ನ ಬಿಟ್ಟು ಆಡ್ಸೋಕ್ಕೆ. ಚಾನ್ಸೇ ಇಲ್ಲ. ರೆಡಿ ಇರು ಬಾ ಗೈಸ್. ಇವಾಗ ಚಿರುನು ಸೇರಿಸ್ತಾ ಇದ್ದೀನಿ. ಬಟ್ ಇದು ನಾನು ಒಬ್ಬಂದೇ ಅಲ್ಲ, ಅಕ್ಕ ಅಂಕಲ್ಲು ಎಲ್ಲರದ್ದು ಸೇರಿ ಅದು ಮಾಡ್ತಾ ಇರೋದು. ಅವ್ನು ಜಾಯ್ನ್ ಆಗಲಿ ನನ್ನ ಜೊತೆ ಅಂದ್ಬಿಟ್ಟು ಆಸೆ ಇದೆ, ಅದಕ್ಕೆ ಜಾಯ್ನ್ ಆಗಿಬಿಡಿ ಅವನೇ ಬೆಸ್ಟ್. ಏನು ಸಂಕಟ ಪಡ್ತಾ ಇದೆಯಾ? ಸಂಕಟ ಎಲ್ಲ ಪಡಂಗಿಲ್ಲ. ಬಂದಿದ್ದು ಬಾರೋ ಬ್ಯಾಗ್ ಹಿಡ್ಕೊಂಡು ಈ ಸಣ್ಣಂಗೆ ಜರ್ಸಿ ಸಿಕ್ತು. ಬಾಮ ಕಂದ ಬಾರಕಂದ. ನೀನ್ ಬಿಟ್ಟು ಮನ್ಸೇ ಬರಲ್ಲ. ನೋವು ಗೊತ್ತಾಗಬೇಕಿತ್ತು ನನಗೆ. ಗೈಸ್ ಜೀವನದಲ್ಲೇ ಫಸ್ಟ್ ಟೈಮ್ ಅವ್ನು ಹೋಗ್ತಾ ಇರೋದು. ಗೈಸ್ ಅವ್ನು ಇವಾಗ ಅವ್ರ ಅಪ್ಪನ ಜೊತೆ ಹೊರಗಡೆ ಹೋಗ್ಬಿಟ್ಟು ಒಂದು 20 ನಿಮಿಷ ಏನೋ ಟಿವಿದು ಸೀನ್ ಆಗೈತೆ, ಅದನ್ನ ಕೊಟ್ಬಿಟ್ಟು ರಿಪೇರ್ ಮಾಡಿಸ್ಕೊಂಡು ವಾಪಸ್ ಬರಬೇಕು ಅವನು. ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ಈಗ ಒಂದು 20 ನಿಮಿಷ ಆದ್ಮೇಲೆ ಸಿಗ್ತೀನಿ ನಾನು. ಗೈಸ್ ನನ್ನ ಕಿಟ್ಟು ಬಂದೈತೆ ಗೈಸ್. ನಾನು ಒಂದು ಸೆಕೆಂಡ್ ಶಾಕ್ ಆಗ್ಬಿಟ್ಟಿದ್ದೆ. ನನ್ನ ಶುದ್ಧ ಐತಲ್ಲ ಕಿಟ್ಟು ಅಂದ್ಬಿಟ್ಟು ಮುಂದೈತೆ ಚೆಕ್ ಮಾಡ್ಕೋಬೇಕು ಗೈಸ್. ಈಗ ಕಿಟ್ನ ಇಲ್ಲೇ ಓಪನ್ ಮಾಡಬೇಕು. ಫೈನಲಿ ಅಂತೂ ಇಂತೂ ಬ್ಯಾಟು ಬಂದ್ಬಿಟ್ಟು ಇದು ಅಂತೂ ಇಂತೂ ಬಂತು ಎಲ್ಲ ಕಿಟ್ಟು. ಇದೇ ಕಿಟ್ಟು ನಮ್ಮ ಚಿರುಗೂ ಬರಬೇಕು. ಈ ಚಿರುಗ್ ಬೇಡ ಅನ್ಕೋತೀನಿ. ನಾನು ಆಲ್ಮೋಸ್ಟ್ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿರೋದು, ಸೊ ನೀ ಕಿಟ್ಟು ಬೇಡ ಅಂತ ಅನ್ಕೋತೀನಿ. ನನಗೆ ಕಿಟ್ಟು ಬಂತು ಆ್ಯಂಡ್ ಇವಾಗ ಆಡೋದೆ. ಗೈಸ್ ಎಲ್ಲ ಪ್ಯಾಡಿಗೂ ಹೆಸರು ಬರೀಬೇಕು. ಏನಕ್ಕಂದ್ರೆ ನಮ್ಮದು ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೆ ನೀಟಾಗಿ ಈಗಲೇ ಹೆಸರು ಬರ್ಕೊಬೇಡಿ ಅಂತ ಹೇಳಿದ್ರೆ ಗ್ಲೌಸು ಪ್ಯಾಡ್ ಏನಿದೆ ಎಲ್ಲ ಹೆಸರು ಬರಿತಾ ಇದ್ದೀನಿ ಗೈಸ್. ಈ ಥರ ಹೆಸರು ಬರಿತಾ ಇದ್ದೀನಿ ನೋಡಿ ಎಲ್ಲದಕ್ಕೂ ಗೈಸ್. ಇವಾಗ ಇದನ್ನ ಹಾಕೋತಾ ಇದ್ದೀನಿ ಫಸ್ಟ್ ಟೈಮು ಲೈಫಲ್ಲೇ. ಫಸ್ಟ್ ಟೈಮು ಲೆದರ್ ಬಾಲಲ್ಲಿ ಪ್ಯಾಡು ಗೀಡು ಗ್ಲೌಸು ಎಲ್ಲ ಹಾಕ್ತಾ ಇರೋದು. ಕಮಾನ್ ಗೈಸ್ ನೋಡಿ ಹೆಂಗೆ. ಗೈಸ್ ಬ್ಯಾಟ್ ನೋಡ್ಬಿಟ್ಟು ಏನೇನು ಹೆಸರು ಹೇಳ್ತವ್ರೆ ದೇವ್ರಾಣೆ, ನನ್ಗಂತೂ ಗೊತ್ತಿಲ್ಲ. ಲೈವಲ್ಲ ಇವು, ಅದು ನಾಳೆ ಪೋಸ್ಟ್ ಆಗೋದಿವಲ್ಲ. ನಾನು ಶಾಕು, ಇದು ಏನೇನೋ ಹೇಳ್ತವ್ರೆ, ತಪ್ಪಿಪ್ಪ ಕೊಟ್ಬಿಟ್ರ ಅಂದ್ಬಿಟ್ಟು. ಗೈಸ್ ಹೆಂಗ್ ಕಾಣ್ತಾ ಇದೀನಿ ಕಾಮೆಂಟ್ ಹಾಕಿ ಗೈಸ್. ಗೈಸ್ ನಾನು ಚಿರು ಹೆಂಗ್ ಕಾಣ್ತಾ ಇದೀವಿ ಅಂದ್ರೆ, ನಾನು ವೈಭವ್ ಸೂರ್ಯವಂಶಿ ತರ ಕಾಣ್ತೀನಿ, ಇವನು ಬೂಮ್ರಾ ತರ ಕಾಣ್ತಾನೆ. ಗೈಸ್ ಇವಾಗ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಆ್ಯಂಡ್ ಈ ಬ್ಯಾಟ್ನ ನಾವು ಈಗಲೇ ಆಡೋಕ್ಕಾಗಲ್ಲ. ಇದಕ್ಕೆ ಒಂದು 20,000 ಏಟ್ ಹೊಡಿಬೇಕಂತ. ಇಲ್ಲಿ 20,000 ಏಟ್ ಹೊಡೆದ್ಮೇಲೆ ಆಡೋಕ್ಕಾಗೋದಂತೆ. ಗೈಸ್ ಈ ಗ್ಲೌಸ್ ನೋಡಿ, ಶರ್ಟ್ ಮ್ಯಾನ್ ನೋಡಿ, 1 ಲೇಯರು 2 ಆಮೇಲೆ 3ನೇದು. ನನಗೆ ಈಗ ಫೀಲ್ ಆಗ್ತೈತೆ. ಹೆಂಗೆ ಫೀಲ್ ಆಗ್ತೈತೆ ಅಂದರೆ, ಈ ಗ್ಲೌಸಲ್ಲಿ ಹೆಂಗೆ ಹೊಡಿತಾರೆ ಗುರು, ಇದನ್ನ ಹಾಕೊಂಡು ಹೆಂಗೆ ಹೊಡಿತಾರೆ ಕ್ರಿಕೆಟ್ ಅವರು. ನನಗೊಂಥರ ಆಯ್ತೈತಿ ಅಪ್ಪ. ಫಸ್ಟ್ ದಿನ ಆರಾಮ. ಬಟ್ ಆದರೂ ಖುಷಿ ಆಯಿತು. ನಮ್ಮ ಚಿರು ಬೌಲರು, ನಾನು ಬ್ಯಾಟ್ಸ್ಮನ್. ಹೆಂಗೆ ಕಾಂಬಿನೇಷನ್ ಹೆಂಗೈತೆ ನಮ್ಮಿಬ್ರು ಕಾಂಬಿನೇಷನ್ ಹೆಂಗೆ ಹೇಳಿ? ವೈಭವ್ ಸೂರ್ಯವಂಶಿ ನಾನು ಅಲ್ಲ ಹಾರ್ದಿಕ್ ಪಾಂಡ್ಯ ಮತ್ತೆ ಕೃಣಾಲ್ ಪಾಂಡ್ಯ ತರ. ಚಿರು ಇದು ಬೂಮ್ರಾ, ಅವನು ಫಸ್ಟ್ ಬಾಲ್ ಹಾಕಿದಷ್ಟು ನಾನು 6 ಹೊಡಿತೀನಿ. Cause they know I got the sauce. Got the presents on me, I can't ever take it off. ಅಷ್ಟು ಈಸಿ ಅಲ್ಲ ಗೈಸ್ ಆಡೋದು. ಈ ಬೆರಳುಗಳೆಲ್ಲ ನೋವ್ತೈತೆ ಅಪ್ಪ. ಇದಕ್ಕೆಲ್ಲ ಸ್ಟ್ಯಾಮಿನಾ ಇರಬೇಕು. ಚಿರು ನನ್ನ ಮಗ ಕರೆಕ್ಟಾಗಿ ಬೌಲಿಂಗ್ ಚೂಸ್ ಮಾಡೋನೆ, ಆದರೂ ಅವನಿಗೂ ಶೋಲ್ಡರ್ ಎಲ್ಲ ಬರುತ್ತೆ ಪೈನು. ಬಟ್ ಈ ಬೆರಳೆಲ್ಲ ನೋವು ಬಂದಿರುತ್ತೆ. ಗೈಸ್ ಅಷ್ಟು ಸುಲಭ ಅಲ್ಲ ಗೈಸ್ ಯಪ್ಪ ಆಡೋದು. ಇವಾಗ ಗೊತ್ತೈತೈತೆ ಅವ್ರು ಎಷ್ಟು ಕಷ್ಟದಲ್ಲಿ ಆಡ್ತಾರೆ ಅಂದ್ಬಿಟ್ಟು. ಅದು ಹಿಂಗೆ ಪ್ರಾಕ್ಟೀಸ್ ಮಾಡಿ ವೈಭವ್ ಸೂರ್ಯವಂಶಿ ಅಷ್ಟು 6 ಎಲ್ಲ ಹೊಡೋದು ಲಿಟ್ರಲಿ. ಪಾ ನನ್ನ ತಮ್ಮ ಗೈಸ್ ಎಷ್ಟು ಹೆಲ್ಪ್ ಮಾಡ್ತಾನೆ ನೋಡಿ. 7 ಬೆಟ್ಟ ಹತ್ತಿ ನಿಮ್ಮಂತವ್ರು ನೋಡಿಲ್ಲ ಕಂಡ್ರೋ ಯಾರೋ. ಅದು ಬಿಚ್ಚಕ್ಕೂ ಆಗಲ್ಲ, ಲೇಸ್ ಕಟ್ಟಕ್ಕೂ ಆಗಲ್ಲ. ಯಾಕೆ ಹೇಳ್ತೀರ ನನ್ನ ಬಾಧೆ ಯಪ್ಪ. ಇದೊಂದ್ಸಲ ಹಾಕೊಂಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಬಾಯ್. ಅವ್ರು ಉಪೇಂದ್ರ ಹೆಸರು ಅವ್ರದ್ದು ಉಪೇಂದ್ರ, ನಾನು ಸುದೀಪ್. ಚೆನ್ನಾಗಿ ಹೇಳ್ಕೊಟ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ಮತ್ತು ಕ್ರೇಜಿ ಎಕ್ಸ್ಪೀರಿಯನ್ಸ್. ಏನ್ರಿ ಬೂಮ್ರಾ ಬೌಲರ್ ಒಂದು ಆ್ಯಂಗಲಲ್ಲಿ ಬೂಮ್ರಾ ಇದ್ದಂಗೆ ಅವನೇ. ನಾನು ಡುಮ್ಮಕ್ಕೆ ಸೌರವ್ ಜೋಶಿ ಅಂತೀನಿ, ವೈಭವ್ ಸೂರ್ಯವಂಶಿ ಥರನೇ ಇದ್ದೀನಿ. ಗೈಸ್ ಫೈನಲಿ ಡನ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಸಖತ್ತಾಗಿತ್ತು. ಸೈಡ್ ಎಫೆಕ್ಟ್ಸ್ ಫಸ್ಟ್ ಡೇ ಸೈಡ್ ಎಫೆಕ್ಟ್ಸ್ ಅಂದರೆ ನೋವಾಗಿರೋದು ಏನೇನೆಂದರೆ,
ಇಲ್ಲಿ ನೋಡಿ, ಇಲ್ಲೊಂದು ಬೊಬ್ಬೆ ಬಂದಿದೆ ನನಗೊಂದು. ಅದು ಯಾವುದು ಚೆನ್ನಾಗಿಲ್ಲ, ಒಂದು ಬ್ಯಾಟ್ ಗ್ರಿಪ್ ಚೆನ್ನಾಗಿರಲಿಲ್ಲ, ಅದೊಂದು ಅದರಿಂದ ಬೊಬ್ಬೆ ಬಂತು. ಇನ್ನೊಂದು ಈ ಬೆರಳು ಪೂರ್ತಿ ನೋವ್ತೈತಿ, ಎರಡು ಬೆರಳು, ಬಿಕಾಸ್ ಗ್ಲೌಸ್ ಹಾಕೊಂಡು. ಗ್ಲೌಸ್ ಹೆಂಗಂದ್ರೆ ಹಿಂಗೆ ಸ್ಟ್ರೈಟ್ ಇರಲ್ಲ, ಕೈ ನಡುಗ್ತದಲ್ಲ ಮಾರೆ, ಇದು ಸ್ಟ್ರೈಟ್ ಇರಲ್ಲ. ಗ್ಲೌಸ್ ಯಾವಾಗಲೂ ಹಿಂಗಿರುತ್ತೆ, ಹಿಂಗೆ ಗ್ಲೌಸ್ ಯಾವಾಗಲೂ ಹಿಂಗೆ ಗ್ಲೌಸ್ ಇರೋದು. ಬ್ಯಾಟರ್ಸ್ದು ಬಾಲರ್ಸ್ ಬಂದ್ರೆ ಇಲ್ಲಿ ಬೌಲರ್ಸ್ದು ಇದೊಂಚೂರು ಇದು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಇನ್ನೇನು, ಹೆಲ್ಮೆಟ್ ಹಾಕೊಂಡಾಗ ತಲೆ ಒಂಥರ ಇಟ್ಕೊಳ್ಳೋ ಥರ ಯೋ ಅಂತ ಇಟ್ಕೊಂಡಿರ್ತಂಗೆ ತಲೆ. ಅದೊಂದು ಗ್ಲೌಸ್ದೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು, ಅಡ್ಜಸ್ಟ್ ಮಾಡ್ಕೋಬೇಕು. ಬೂಮ್ರಾ, ಚಿರು, ಹಾಗೇನೆ ವೈಭವ್ ಸೂರ್ಯವಂಶಿ ಬನ್ನಿ ಗೈಸ್, ಅಷ್ಟೇ ಮುಗೀತು. ಇದನ್ನ ಎತ್ಕೋತಿ ನೋಡಿ, ಇದು ಇಷ್ಟು ಉದ್ದ ಐತಂದ್ರೆ ಚಿರು ಅಷ್ಟು ಉದ್ದ ಇರಬೇಕಿದು. ಚಿರು ಸೊಂಟ ಅಷ್ಟುದ್ದ ಐತೆ ನೋಡಿ, ಸೊಂಟ ಅಷ್ಟುದ್ದ ಎಕ್ಸಾಕ್ಟ್ ಅಷ್ಟೇ ಇದು. ಇದು ಹೊತ್ಕೋಬೇಕಂದ್ರೆ ಎಮ್ಮೆ ಎತ್ಕೊಂಡಂಗೆ ಎತ್ಕೋಬೇಕು ಇದನ್ನ. ಯಾರೋ ಗೀಚಿ ಹೋದ. ಅಂತೂ ಇಂತೂ ಗಾಯ್ಸ್, ನಮ್ಮ ಕಾರ್ ಹಿಂದೆಗಡೆ ಸೀಟಲ್ಲಿ ಕಿಟ್ ಇಡಬೇಕು ಅನ್ನೋ ಆಸೆ ಇತ್ತು. ಆ ಆಸೆನ ಬರೀ ಕಾರ್ ಹಿಂದೆ ಇಡಬೇಕು ಅನ್ನೋ ಆಸೆ ಇತ್ತು ಅಷ್ಟೇ. ಆ ಆಸೆನ ಈಡೇರಿಸ್ಕೊಂಬಿಟ್ಟೆ ಅಷ್ಟೇ. ಸುಮ್ಮನೆ ತರಿಸ್ಬಿಟ್ಟಿದ್ದು ಗಾಯ್ಸ್, ಮನೆಗೆ ಹೋಗಿ ತಿನ್ನೋಷ್ಟು ಶಕ್ತಿ ಇಲ್ಲ, ಅದಕ್ಕೆ ಇಲ್ಲೇ ನಾನು ಚಿರು ಡಾಮಿನೋಸಿಗೆ ಬಂದ್ವಿ ತಿನ್ನೋಣ ಅಂದ್ಬಿಟ್ಟು. ಇಲ್ಲಿ ಡಾಮಿನೋಸ್ ಇತ್ತು. ಆ್ಯಂಡ್ ಅಪ್ಪ ಫಸ್ಟ್ ಡೇನೇ ಮೈಕೈ ನೋವು, ಅದಂತೂ ಫಿಕ್ಸ್, ಒಂದು ವಾರ ಇರುತ್ತೆ ನೋವು. ಲೇ ಇವನು ಇಲ್ಲಿ ಇದೇನು ಗೊತ್ತಾ, ಇದು ಎಲ್ಲ ವರ್ಕೌಟ್ ಆಗ್ಬಿಟ್ಟಿರುತ್ತೆ. ಇದೆಲ್ಲ ವರ್ಕೌಟ್ ನೋವು ಐತೆ. ಬನ್ನಿ ಡಾಮಿನೋಸಲ್ಲಿ ಒಂದು ಸ್ವಲ್ಪ ಏನು ಬೇಕು ಅದನ್ನು ತಿನ್ಕೊಳ್ಳೋಣ. ಇಲ್ಲಿರೋದನ್ನೆಲ್ಲ ಖಾಲಿ ಮಾಡಿದ್ದಾನೆ. ನಾನು ಯಾಕೆ ನೀನೇ ಬಂದ್ಬಿಟ್ಟು ಮಾಡ್ಬಿಟ್ಟು ಹೋಗ್ಬಿಟ್ಟೆ ಅನ್ಕೊಂಬಿಟ್ಟೆ. ನೋಡಿ ಎಷ್ಟು ಚೆಲ್ಬಿಟ್ಟವ್ರಿ ಅಪ್ಪ. ನಮ್ಮ ಪಿಜ್ಜಾ ಬಂತು ಗೈಸ್, 3. ಇದು ಪಾಪ್ಕಾರ್ನ್ ಟೈಪು, ಇದು ಮ್ಯಾಕ್ಸು, ಇದು ಹೊಸದು. ಇವೆರಡು ಹೊಸದು, ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ಡಾಮಿನೋಸಲ್ಲಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು. ಗೈಸ್ ಒಳ್ಳೆ ಬ್ಯಾಟಿಂಗ್ ಆಯಿತು. ಬನ್ನಿ ಈಗ ಸೀದಾ ಮನೆಗೆ, ಫುಲ್ ಟಯರ್ಡ್ ನಾನಂತೂ. ಗೈಸ್ ಇವಾಗ ಏನಂದರೆ, ಇಷ್ಟು ದೊಡ್ಡ ಬ್ಯಾಗ್ನ ನಮ್ಮ ಅಪ್ಪ ಅಮ್ಮಂಗೆ ತೋರಿಸ್ತೀನಿ, ಅವ್ರ ಎಕ್ಸ್ಪ್ರೆಷನ್ ನೋಡಿ, ಅವ್ರ ರಿಯಾಕ್ಷನ್ನು. ಯಾಕಂದರೆ ಇಷ್ಟು ದೊಡ್ಡ ಬ್ಯಾಗ್ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಬರಪ್ಪ ಬನ್ನಿ. ನೀವು ಬೋಲರ ನೀನು? ಬಂದರು. ಓ ನಮಸ್ಕಾರ, ಕೊಹ್ಲಿ ಅವರು. ಕೊಯ್ಲಿ ಇವರು ಸಚಿನ್ ತೆಂಡೂಲ್ಕರ್. ಈ ಸಚಿನ್ ತೆಂಡೂಲ್ಕರ್ ಅವರು ಯಾವಾಗ ಇದನ್ನ ರಿಜೆಕ್ಟ್ ಮಾಡ್ತಾರ ಗೊತ್ತಿಲ್ಲ. ಈ ಗಂಡು ಯಾವ ನಾಗಾವಳಿ ಬದಲಾಗೈತೆ. ಏನು ಇವೆಲ್ಲ? ಮಾಮ್ ಕ್ರಿಕೆಟ್ ಡ್ಯಾಡ್. ನಿನ್ಗೊಂದು ಟೀ ಶರ್ಟ್ ಕೊಟ್ಟವ್ರಿಲ್ಲ. ಈಗಲೂ ನೆನಪೈತೆ ಗೈಸ್, ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಬೌಲಿಂಗ್ ಮಾಡ್ತಿದ್ರು, ನಾನು ಬ್ಯಾಟಿಂಗ್ ಆಡ್ತಿದ್ದೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಟ್ಟು. ಅವನು ಜಾಯ್ನ್ ಆದ, ಅವ್ರ ಅಮ್ಮ ಸೇರ್ಸಿದ್ರು. ಹಿಂಗ್ ಬರೋ ನಮ್ಮ ಅಪ್ಪ ಹಿಂಗ್ ಬಿಡೋದು, ಹಿಂಗೆ ಸ್ಪಿನ್ನು. ಈಗ ನೋಡಿ ಫುಲ್ಲು ಕಿಟ್ ಇದೆ, ಫುಲ್ಲು ಕಿಟ್ಟು ಗೈಸ್. ಇವಾಗ ನಮ್ಮ ಅಪ್ಪನ ರೆಡಿ ಮಾಡಿಸ್ತೀನಿ, ನೋವು ಗೊತ್ತಾಗ್ಬೇಕು ನಮ್ಮ ಅಪ್ಪಂಗೆ. ಕರೆಕ್ಟು. ಈಗ ಈ ಪೂರ್ತಿ ಕಿಟ್ನ ನಮ್ಮ ಅಪ್ಪ ಹಾಕ್ಸ್ತೀನಿ ರೀ. ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ನಮ್ಮ ಅಪ್ಪನ ಮಾಡಿರೋದು ಕ್ರಿಕೆಟರ್ ಆಗಿ. ಇದು ಇಲ್ಲ ಕಲಿಕೆ, ನಾವು ರೈಟ್ ಬ್ಯಾಟ್ಸ್ಮನ್ ಅಂದ್ರೆ ಇದು ಇಲ್ಲಿ ಬರುತ್ತೆ, ಇಲ್ಲಿ ಗಾಡು ಅದು ಐತೆ. ಚಿರಂತ ಅಲ್ಲಿ ಆಚೆ ಕಡೆಗೆ ಬಿದ್ದಾಯ್ತು. ಒಂದು ಬಾಲ್ಗೆ 6 ರನ್ ಬೇಕು. ಎಸ್ 3 2 1 ರೆಡಿ ಕಮನ್. ಹಾಕೋ. 50 ಹೊಡೆದ್ಮೇಲೆ ಬ್ಯಾಟ್ ಎತ್ತೋದು. ಗೈಸ್ ನಾವಪ್ಪ ಇನ್ನೇನೋ 2 ರನ್ ಬೇಕು ಸೆಂಚುರಿ ಹೊಡೆದಕ್ಕೆ ಸ್ವಾಮಿ ಕಡೆಯಿಂದ. ಫುಲ್ ಸೆಂಚುರಿ. ರೆಡಿ, ಸೆಂಚುರಿ. ಮುಚ್ಚಿಟ್ಟ ಕೆಂಡವ ಕಟ್ಟು ಬಿಚ್ಚಿಟ್ಟ ಗಂಡನ ಧೀರ ಕಣಕಣವನ್ನು ಅಡಿಗುಡಿಯಲು ಕೆಳಗೆ ರೋಷ
ಹೆಂಗನ್ಸ್ತೈತೆ ಪಾಪ? ಚೆನ್ನಾಗಿದೆ. ಏನೇನು ನೋವಾಯ್ತಿದೆ ಅದ್ರಲ್ಲಿ ನೋಡು, ಏನೇನು ಆಯ್ತೈತೆ ಫೀಲ್? ತಲೆ ನೋವ್ತಾ ಇದೆ. ಆಮೇಲೆ ಗ್ಲೌಸ್ ಇಲ್ಲೇ ನೋವ್ತಾ ಇಲ್ಲ. ಅದೆಷ್ಟು ಕಷ್ಟ? ಇದು ಓಕೆ, ಇದೇನಾಗಿಲ್ಲ. ನಾವು ಬ್ಲೌಸ್ ಹಾಕತ್ತೀವಿ ಕಂಪ್ನಿಲಿ, ಅದೊಂಥರ ನಡೀತೈತೆ. ಅಲ್ಲಿಂದ ಅಡ್ಗೆ ಮನೆಯಿಂದ ಇಲ್ಲಿವರೆಗೂ ಓಡ್ಕೊಂಬ ಬಿದ್ದೀದೋ ಹಾ. ಅಭ್ಯಾಸ ಐತೆ. ಸೂಪರ್ ಗೈಸ್. ನನ್ಗೂ ಆಸೆ ಇತ್ತು ಲೆದರ್ ಬಾಲ್ ಆಡ್ಬೇಕು, ಈ ತರ ನಾನ್ ಹಾಕೋಬೇಕಂತ ಆಸೆ ಇತ್ತು. ನನ್ ಜೊತೆಗೆ ನಮ್ಮ ಅಪ್ಪನೂ ಕೂಡ ಹಾಕೊಂಡ್ಬಿಟ್ಟವ್ರೆ. ಓಕೆ ರೆಡಿ? ಚಂದ, ಇಷ್ಟ ಆಯ್ತಾ? ಓಕೆ ಸೂಪರ್. ನಾನು ನನಗೂ ಆಸೆ ಕಂಬಾರ. ನನಗೆ ಬ್ಯಾಟಿಂಗ್ ಇಲ್ಲ, ಸ್ಪಿನ್ ಮಾಡ್ಬೇಕಂತ ಆಸೆ ನಂಗೆ. ಒಂಥರ ನೋಡಕ್ ಖುಷಿ ನಮ್ಮ ಅಪ್ಪನ. ಅಪ್ಪನ ಕ್ರಿಕೆಟರ್ ಅಲ್ಲಿ ನೋಡಕ್ ಒಂಥರ ಖುಷಿ ಕಣಮ್ಮ. ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗುಡ್ ನೈಟ್, ಟಾಟಾ, ಬೈ ಬೈ. ಕಾಲೇಜ್ ಗೊತ್ತಿಲ್ವಾ? ನಾಡಿದ್ದಿಂದ ಬೌಲಿಂಗ್. ಸ್ಕೂಲಲ್ಲಿ ಆಡಿದ್ನ ನಾನು, ಅದೇ ಗೊತ್ತು. ನನ್ಗೆ ಯಾರು ಹೇಳ್ಕೊಡಿಲ್ಲ. ಟೆನ್ನಿಸ್ ಬಾಲ್ ಅಲ್ಲಿ ಆಡಿದೀವಿ ಗೈಸ್. ನಮ್ಮ ಅಮ್ಮನ ಬ್ಯಾಟಿಂಗ್ ಸ್ಕಿಲ್ ನೋಡಿ ಗೈಸ್. ಅಮ್ಮ ಅಲ್ಲಿ ನಿಂತ್ಕ. ಅಲ್ಲಲ್ಲ ಬರ್ರಿ ನಿಂತ್ಕೊಳ್ರಿ. ಹಾ ಹೆಂಗ್ರಿ ಬ್ಯಾಟಿಂಗ್ ಆಡ್ರಿ. ಹಾ ಮುಂದೆ ನೋಡು, ಬೌಲ್ ಆಗ್ತಾರೆ, ಬೌಲಿಂಗ್ ಆಗ್ತಾರೆ ಮುಂದೆ. ಹಾ ಹಾ ಅಲ್ಲ, ಕೈಯಲ್ಲಿ ತಾನೆ ಹೊಡಿಯೋದು, ಮೂತಿಲ ಹೊಡಿಯೋದು. ಕೈಯಲ್ಲಿ ತಾನೆ ಬೀಸೋದು ಮೂತಿ. ಗೈಸ್, ಫೈನಲಿ ಈ ಒಂದು ಕ್ರಿಕೆಟ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ತುಂಬ ಖುಷಿ ಆಯಿತು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅನ್ಕೊಳ್ಳೋಷ್ಟು ಈಸಿ ಅಲ್ಲ ನಾವು ಕ್ರಿಕೆಟ್ ಆಡೋದು ಲೆದರ್ ಬಾಲಲ್ಲಿ, ಅಷ್ಟು ಈಸಿ ಅಲ್ಲ. ಆ್ಯಂಡ್ ಒಂದೊಂದು ಟೈಮ್ ಭಯ ಆಗ್ತಿರುತ್ತೆ ಎಲ್ಲಿ ಏಟ್ ಬಿಟ್ಬಿಡುತ್ತೋ ಅಂತ. ನಿನ್ನೆ ಈ ಜಸ್ಟ್ ಈ ಕಡೆ ಒಂದು ಕೈಗೆ ಜಸ್ಟ್ ಒಂದು ಚಿಕ್ಕದಾಗಿ ಬಿತ್ತು, ಸಖತ್ ಏಟಾಯಿತು. ಹೆವಿ ಏಟ್ ಆಗುತ್ತೆ ಮಾತ್ರ, ನೋಡ್ಕೊಂಡು ಆಡಬೇಕು. ಭಯ ಪಡ್ಕೋಬಾರ್ದು, ಏನೇ ಇದ್ರು ಹೊಡಿತೀನಿ ಅನ್ನೋ ಥರ ಲೈಕ್ ಆ ಲೆವೆಲ್ ಕಾನ್ಫಿಡೆನ್ಸ್ ಇಟ್ಕೊಂಡು ಆಡ್ಬೇಕಂತ ಹೇಳಿದ್ರು. ಸೊ ಅದನ್ನು ಅದನ್ನ ನೋಡ್ಕೊಂಡು ಆಡ್ಬೇಕು ನಾನು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು, ಪ್ರತಿ ವ್ಲಾಗಲ್ಲೂ ಈಗ ಈ ಒಂದು ಎಂಡ್ ಆದಮೇಲೆ ಪ್ರತಿ ವ್ಲಾಗಲ್ಲೂ ಒಂದೊಂದು ಕ್ವಶನ್ ಬರ್ತಾ ಇರುತ್ತೆ, ಒಂದೊಂದು ಕ್ವಶನ್ ಕೇಳ್ತಾ ಇರ್ತೀನಿ. ಸೊ ನೀವು ಅದ್ರ ತಕ್ಕನಂಗೆ ಉತ್ತರ ಕೊಡ್ತಾ ಇರಿ. ಪ್ರತಿದಿನ ಇರುತ್ತೆ, ಪ್ರತಿದಿನ ಡೆಫಿನೆಟ್ಲಿ ಮಿಸ್ ಇಲ್ಲದೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆ ಕ್ವಶನಿಗೆ ನೀವು ನೋಡ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಥ್ಯಾಂಕ್ ಯು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ಇವಾಗ ಕ್ವಶನ್ ಬರುತ್ತೆ, ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. Bye bye guys.